ಸ್ನೇಹಿತರೆ, ಈ ಚಿತ್ರರಂಗದಲ್ಲಿ ಏನಾಗುತ್ತಿದೆ? ಹೃದಯಘಾತ ಎಂಬ ಭೂತ ಸಿನಿಮಂದಿಗೆ ಬೆಂಬಿಡದಂತೆ ಕಾಡ್ತಿದೆ. ಹೃದಯಘಾತಕ್ಕೆ ಬಲಿಯಾದ ಎಷ್ಟೋ ಕಲಾವಿದರನ್ನು ನಾವು ನೋಡಿದ್ದೇವೆ. ಆದರೆ ಇದೀಗ ಖ್ಯಾತ ನಟಿ ಶ್ರುತಿ ಗಂಡ ಹೃದಯಘಾತಕ್ಕೆ ಬಲಿಯಾಗಿದ್ದು ಇಡೀ ಚಿತ್ರರಂಗವೇ ಶಾಕ್ ಆಗಿದೆ. ಅಲ್ಲದೆ ಸಣ್ಣ ವಯಸ್ಸಿಗೆ ಮೃತಪಟ್ಟ ಇವರ ಸುದ್ದಿ ಕೇಳಿ ಶಾಕ್ಗೆ ಒಳಗಾಗಿದ್ದಾರೆ ಅಭಿಮಾನಿಗಳು. ಹಾಗಾದರೆ ನಿಜಕ್ಕೂ ನಡೆದ ಘಟನೆಯಾದರೂ ಏನು? ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಹೌದು, ತಮಿಳು ಕಿರುತೆರೆಯ ಖ್ಯಾತ ನಟಿ ಶ್ರುತಿ ಅವರ ಪತಿ ಅರವಿಂದ್ ಶೇಖರ್ ಹೃದಯಘಾತಕ್ಕೆ ಬಲಿಯಾಗಿದ್ದಾರೆ. ಕಳೆದ ವರ್ಷ ಮೇ ತಿಂಗಳಿನಲ್ಲಿ ದಾಂಪತ್ಯ ಜೀವನಕ್ಕೆ ಈ ಜೋಡಿ ಕಾಲಿಟ್ಟಿತು. ಆಗಸ್ಟ್ 2ರಂದು ಸಂಜೆ ಅರವಿಂದ್ ಎದೆನೋವು ಕಾಣಿಸಿಕೊಂಡ ಕಾರಣ ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದಾದರೂ ತಕ್ಷಣ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿರುವುದಾಗಿ ವೈದ್ಯರು ಘೋಷಿಸಿದ್ದಾರೆ. ಶ್ರುತಿ ಮತ್ತು ಅರವಿಂದ್ ದಂಪತಿ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಸಕ್ರಿಯರಾಗಿದ್ದರು. ಬಾಡಿ ಬಿಲ್ಡರ್ ಹಾಗೂ ಡಯಟಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಅರವಿಂದ್ ತೂಕ ಇಳಿಸುವ ಬಗ್ಗೆ ಆನ್ಲೈನ್ ಕ್ಲಾಸ್ಗಳನ್ನು ತೆಗೆದುಕೊಳ್ತಿದ್ರು. ಮೂಲತಃ ರಂಗಭೂಮಿ ಕಲಾವಿದೆಯಾಗಿರುವ ಶ್ರುತಿ ಷಣ್ಮುಖನಾದ ಸ್ವರಂ ಧಾರಾವಾಹಿ ಮೂಲಕ ಮನೆ ಮಾತಾಗಿದ್ರು. ವಾಣಿ ರಾಣಿ, ಕಲ್ಯಾಣ ಪರಿಸು, ಪೊನ್ನಂಚಲ್, ಭಾರತಿ ಕಣ್ಣಮ್ಮ ಸೇರಿದಂತೆ ಹಲವಾರು ಹಿಟ್ ಧಾರಾವಾಹಿಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ರು. ಸತ್ತ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡಿಕೊಂಡು ತಪ್ಪದೆ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ.